ನಾವು ನೋಡಿ ಮೀಶು ಅವರಿಂದ 12 ಲಕ್ಷ ವಿನ್ ಆಗಿದ್ದೇವೆ. ಅಂದ್ಕೊಳ್ಳಿ ನಮಗೆ ಪೋಸ್ಟಲ್ಲಿ ನನ್ನ ತಮ್ಮನಿಗೆ ಬಂದದ್ದು ಪೋಸ್ಟು ಮೀಶು ಅವರದ್ದು. ನೋಡಿ ಅಡ್ರೆಸ್ ಕೊಟ್ಟಿದ್ದಾರೆ, ಇದು ಅವರದ್ದು ಅಡ್ರೆಸ್, ಇಲ್ಲಿಂದ ಬಂದದಂತೆ. ಇದು ನನ್ನ ತಮ್ಮನಿಗೆ ಅವನು ವಿನ್ ಆದದ್ದು ನೋಡಿ. ಎಷ್ಟು 12,50,000 ಮೀಶು ಇವರಿಂದ. ನೋಡ ಅವರಿಗೆ ಫೋನ್ ಮಾಡುವ, ಇದು ಸ್ಕ್ಯಾಮ್ ಅಂತ ಗೊತ್ತಾಗ್ತದೆ ಸರಿಯಾಗಿ. ನೋಡಿ ಸ್ಕ್ಯಾಮ್ ಹೀಗೆಲ್ಲ ಮಾಡ್ತಾರೆ ನೋಡಿ. ಮೀಶು ಅವರಿಗೆ ಹುಚ್ಚ 12,50,000 ಕೊಡಲಿಕ್ಕೆ ಮರಲ ಅವರಿಗೆ. ನೋಡ ಇದೆಲ್ಲ ಕೊಟ್ಟಿದ್ದಾರೆ, ಅಕೌಂಟ್ ಹೋಲ್ಡರ್ ನೇಮು, ಬ್ಯಾಂಕ್ ಅಕೌಂಟ್, IFSC ಕೋಡು, ನೋಡ ಇಲ್ಲೊಂದು ನಂಬರ್ ಕೊಟ್ಟಿದ್ದಾರೆ. ಈ ನಂಬರಿಗೆ ಈಗ ಕಾಲ್ ಮಾಡುವ. ನಾವೀಗ ಫೋನ್ ಮಾಡ್ತಿದ್ದೇವೆ ಅವರಿಗೆ, ಏನಂತ ಬರ್ತದೆ ನೋಡುವ. ಇದು ರೋಯ್ಸನ್ ಅಂತ, ರೋಯ್ಸನ್ ಡಿಸೋಜ ಅಂತ ಮಾಡಿದ್ದೀರಾ ನೀವು? ಹೌದು. ಓಕೆ ಸರ್. ಸರ್ ಅದು ಕ್ಯಾಶ್ ಮಾಡಿದ ಅದು ಒಂದು ಫೋಟೋ ತಗೊಳ್ಳಿ ಸರ್, ಕೂಪನ್ ಒಂದು ಫೋಟೋ ತಗೊಳ್ಳಿ. ಅದು ನಮ್ಗೆ ನೀವು ವಾಟ್ಸ್ಆಪ್ ಮಾಡುವಾಗ ಅದು ನಮ್ಗೆ ಏನ್ ಬಂದಿದೆ ಅಂತ ಕಾಣಿಸ್ಬಾರ್ದು, ಯಾಕಂದ್ರೆ ಅದರಲ್ಲಿ ಒಂದು SMS ಕೋಡ್ ಇರುತ್ತೆ, ಅದು ಕಂಪನಿಯಲ್ಲಿ ಚೆಕ್ ಮಾಡ್ತಾರೆ. ಅದು ಏನ್ ಪ್ರೈಸ್ ಬಂದಿದೆ ಅದನ್ನ ಕವರ್ ಮಾಡ್ಬಿಡಿ ಸರ್. ಏನಾದ್ರು ಒಂದು ವೈಟ್ ಪೇಪರ್ ಇಟ್ಬಿಟ್ಟು ಮುಚ್ಚಿಬಿಟ್ಟು ಅದು ಒಂದು ಫೋಟೋ ಮತ್ತೆ ಈ ಫಾರ್ಮ್ ನ ಫಿಲ್ ಅಪ್ ಮಾಡ್ಬಿಟ್ಟು ಫಾರ್ಮ್ ಒಂದು ಫೋಟೋ ಇದೇ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಸರ್. ನಂಬರ್ ಟೈಮ್ಗೆ ಹೋಗಿ ಅಲ್ಲಿಂದ ನಿಮಗೆ ಕಾಲ್ ಬರುತ್ತೆ ಸರ್. ಹೌದಾ? ಇದು ಎಲ್ಲಿ ಆಯ್ತು ನಿಮ್ದು ಆಫೀಸ್? ಸರ್ ಇದು ಮೇನ್ ಡಿಪಾರ್ಟ್ಮೆಂಟ್ ನಿಮಗೆ ಬಂದಿರೋದು ಹೆಡ್ ಆಫೀಸ್ ವೆಸ್ಟ್ ಅನ್ನೋದು ಕೊಗಡ ಬಂದಿರೋದು ಸರ್. ಸೊ ಕರ್ನಾಟಕ ಅಲ್ವಾ, ಸೊ ನಮ್ಮ ಡಿಪಾರ್ಟ್ಮೆಂಟ್ ಹೋಗಿ ಕನೆಕ್ಟ್ ಆಗಿದೆ ಲೈನ್. ಹೌದಾ? ಏನಿದು ಸ್ಕ್ಯಾಮ್ ಅಲ್ಲ? ಇಲ್ಲ ಸರ್, ಇದಕ್ಕೆ ಬಂದಿರೋದು ರಿಜಿಸ್ಟರ್ ಕೊಡ್ತಾ ಇರೋದು. ಮತ್ತೆ ಅಲ್ಲ ಬೇರೆ ಏನು ಇದು ಎಂತ ಇದೆಲ್ಲ ಕಟ್ಲಿಕ್ಕಿದೆಯಾ? ಟ್ಯಾಕ್ಸ್ ಎಲ್ಲ ಟ್ಯಾಕ್ಸ್ ಏನು ಕಟ್ಲಿಕ್ಕಿಲ್ಲಲ್ಲ, ಖಾಲಿ ಅದನ್ನು ಏನಾದ್ರು ಇಲ್ಲ. ಒಂದು ನಿಮಿಷ ಸರ್, ನಿಮ್ಗೆ ಏನಾದ್ರು ವಸ್ತು ಬಂದಿದ್ರೆ ಅದು ನಿಮ್ಮ ಅಡ್ರೆಸ್ ನೇ ಬಂದ್ಬಿಟ್ಟು ಡೆಲಿವರಿ ಮಾಡ್ಬಿಡ್ತಾರೆ. ನಿಮ್ಗೆ ಏನಾದ್ರು ಪ್ರೈಸ್ ಅಮೌಂಟ್ ಬಂದ್ರೆ ಅದು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಕೊಡ್ತಾರೆ ಸರ್ ನಿಮ್ಗೆ. ಇದು ಆಫೀಷಿಯಲ್ ನಿಮ್ದು? ಆಫೀಷಿಯಲ್ ಮೀಶುದಿಂದಲೇನಾ? ಹೌದು ಸರ್. ಅಂದ್ರೆ ಈಗ ತುಂಬಾ ಸ್ಕ್ಯಾಮ್ ಎಲ್ಲ ಆಗ್ತದಲ್ಲ ಆನ್ಲೈನ್ ಅಲ್ಲಿ, ಅದು ಆತರ ಸರ್. ಇನ್ನೊಂದು, ಯಾರಾದ್ರೂ ನಿಮ್ಮ ಹತ್ರ ಯಾರಾದ್ರೂ ಕಂಪ್ನಿ ಕಡೆಯಿಂದ ನಮ್ಮ ಕಂಪ್ನಿ ಹೆಸರು ಇಟ್ಬಿಟ್ಟು OTP ಏನಾದ್ರು ಕೇಳಿದ್ರೆ ದಯವಿಟ್ಟು ಶೇರ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಕಸ್ಟಮರ್ ಹತ್ರ ನಾವು OTP ಕೇಳಲ್ಲ. ಇದು ಅಲ್ಲ, ಇದನ್ನ ಕನ್ಫರ್ಮ್ ಮಾಡೋದು ಹೇಗೆ ನಾವೀಗ? ಇದು ಮೀಶು ಅವರದ್ದೇ ಅಂತ? ಅದೇ ಸರ್, ಅದು ನೀವು ಕಳ್ಸಕ್ಕಿರುತ್ತೆ ಸರ್. ನಮ್ಗೆ ಇದೇ ನಂಬರ್ಗೆ ವಾಟ್ಸ್ಆಪ್ ಮಾಡಕ್ಕಿರುತ್ತೆ, ಅದು ಸ್ವಲ್ಪ ಚೆಕ್ ಮಾಡ್ತಾರೆ. ಚೆಕ್ ಮಾಡ್ಬಿಟ್ಟೆ ನಿಮ್ಗೆ ಹೇಳಿ ಸರ್ ಅವರು. ಹೌದಾ? ಈಗ ನಾನು ಕೋಡ್ ಅನ್ನು ಎಲ್ಲ ಕವರ್ ಮಾಡಿ ಫೋಟೋ ಕಳಿಸ್ಬೇಕಾ? ಹೌದು ಸರ್. ಇದೇ ನಂಬರ್ಗೆ ವಾಟ್ಸ್ಆಪ್ ಹಾಕಿ ಸರ್. ನಿಮ್ಮ ವಾಟ್ಸ್ಆಪ್ ನಂಬರ್ ಇದೇನಾ ಸರ್? ಅಲ್ಲ ಇದಲ್ಲ, ಬೇರೆ ಇದೆ. ಇದೇ ನಂಬರ್ ಸರಿ ಸರ್, ವಾಟ್ಸ್ಆಪ್ ಹಾಕಿ ಸರ್ ಇದೇ ನಂಬರ್ಗೆ. ನಾವು ವಾಟ್ಸಪ್ ನಂಬರೆಲ್ಲ ಹೇಳಿದ್ದೇವೆ, ಈಗ ಗೊತ್ತಿಲ್ಲ. ಇದು ಸ್ಕ್ಯಾಮು. 12 ಲಕ್ಷ ಕೊಡ್ಲಿಕ್ಕೆ ಅವ್ರಿಗೆ ಹುಚ್ಚ ಅಂತ. ಬಡ್ಡಿ 12,50,000 ನೋಡಿ, ಇಲ್ಲಿ ನೋಡಿ 12,50,000 ನೋಡ. 12,50,000 ಸಿಕ್ಕಿದ್ರೆ ಒಂದು ಐಫೋನ್ ತಗೊಳ್ಳಲ್ಲ. ನಾವು ಈಗ ನಮ್ಮ ಮೀಶೋದು ಹೆಲ್ಪ್ಲೈನ್ ಉಂಟಲ್ಲ, ಅದಕ್ಕೆ ಕಾಲ್ ಮಾಡುವ. ಮೀಶೋದು ಹೆಲ್ಪ್ಲೈನ್ ಆನ್ಲೈನಲ್ಲಿ ನೋಡಬೇಕು. ಆನ್ಲೈನಲ್ಲಿ ಮೀಶು हेल्पलाइन नंबर, मीशो हेल्पलाइन नंबर के बीच उपलब्ध है। कृपया अपने मीशो ऐप अभी अपडेट करें। धन्यवाद। Thanks for contacting Meesho customer support. We are no longer available on this number. Please visit the help center under the account section of your Meesho app. Select your issue type and choose call it back to get an ನಂಬರ್ ಇಲ್ಲ ಅಂತ. ಆನ್ಲೈನಲ್ಲಿ ಆಗುವ ಸ್ಕ್ಯಾಮ್ ನೋಡಿ, ಎಷ್ಟು ಒಳ್ಳೆ ಪೋಸ್ಟ್ ಮಾಡಿ ಕಳಿಸಿದ್ದಾರೆ ನೋಡಿ. ಪೋಸ್ಟ್ ಮಾಡಿ ಇದೊಂದು ಲೆಟರ್ ಬರ್ತಿದ್ದಾರೆ, ಇದರಲ್ಲೆಲ್ಲ ಬರೆದಿದೆ ಕೆಲವು ವಿಷಯ. 4% ಟ್ಯಾಕ್ಸ್ ಆನ್ ಯುವರ್ ಪ್ರೈಸ್ ವಿಚ್ ಯು ಹ್ಯಾವ್ ಪೇ 1% ಫಸ್ಟ್ ಯು ಟು ಗೋ, ಏನೆಲ್ಲ ಇದೆ ಹಾಗೆ. ಇದು ಸ್ಕ್ಯಾಮ್, ಈ ಥರ ಎಲ್ಲ ಸ್ಕ್ಯಾಮ್ ಆಗ್ತದೆ. ನಾವು ಮೊನ್ನೆ ಸ್ಕ್ಯಾಮ್ ಅದು ವಿಡಿಯೋ ಮಾಡಿ ವಿನ್ ಆಗಿದ್ದೇವೆ, ಹಾಗೆ ಸ್ವಲ್ಪ ಅದರ ಬಗ್ಗೆ ಗೊತ್ತುಂಟು. ನಾನು ನಿಮಗೆ ವಿಡಿಯೋಗೋಸ್ಕರ ಅವರಿಗೆ ಫೋನ್ ಮಾಡಿದ್ದು, ಇಲ್ಲಾಂದರೆ ಫೋನ್ ಮಾಡಲಿಕ್ಕೆ ಇರಲಿಲ್ಲ. ನೋಡಿ ಇದು ನೋಡಿ ಎಷ್ಟು ಚಂದ ಒಳ್ಳೆ ಮಾಡಿ ಹಾಕಿದ್ದಾರೆ. ಇದು ಎಂತ ಇದು? ಸ್ಕ್ರ್ಯಾಚ್ ಕಾರ್ಡ್. ಸ್ಕ್ರ್ಯಾಚ್ ಅವರಿಗೆ ಇಲ್ಲಿ ನೋಡಿ ಅಮೌಂಟು, ಇಲ್ಲಿ ನೋಡಿ 12,50,000
ಮಂಗಗಳು ನಮ್ಮನ್ನು ಮಂಗ ಮಾಡಲಿಕ್ಕೆ ಬರ್ತದೆ, ಕಸ್ಟಮರ ಅಲ್ಲ. ಸರಿ, ಆನ್ಲೈನಲ್ಲಿ ನೋಡಿ, ಆನ್ಲೈನಲ್ಲಿ ಇಂಥದ್ದೆಲ್ಲ ಸ್ಕ್ಯಾಮ್ ಆಗ್ತದೆ. ಆ ಸೈಬರ್ ಕ್ರೈಮ್ನ ಈ ಸ್ಕ್ಯಾಮಿಗಾಗಿ ನಮಗೆ ಒಂದು ಅವಾರ್ಡ್ ಸಿಕ್ಕಿದೆ ನೋಡಿ. ಅವಾರ್ಡ್ ಸಿಕ್ಕಿದವರಿಗೆ ಸ್ಕ್ಯಾಮ್ ಮಾಡಲಿಕ್ಕೆ ಬಂದರು ನೋಡಿ. ಇದು ಅವಾರ್ಡ್ ಸಿಕ್ಕಿದೆ ನಮಗೆ ಸೈಬರ್ ಕ್ರೈಮ್ನ ವಿಡಿಯೋ ಮಾಡಿದ್ದಕ್ಕೆ. ಮಾಡೋ ಗೊತ್ತಾಗ್ತದಲ್ಲ. ನಾನು ಅವರದ್ದು ಕೇಳಿದೆ, ಸ್ಕ್ಯಾಮ್ ಮಾಡುವವರಲ್ಲ ಇಲ್ಲ, ಆ ಥರದ್ದೇನಿಲ್ಲ, ಅದನ್ನು ಕವರ್ ಮಾಡಿ OTP ಎಲ್ಲ ಕೇಳೋದಿಲ್ಲ. ಇದೆಲ್ಲ ಏನು ಗೊತ್ತಾ, ಮೈಂಡಲ್ಲಿ ಆಟ ಆಡೋದು. ನನಗೇನೋ ಒಂಥರ ಇದು ನಿಜ ಆಗಿರ್ಬೋದಾ ಹಾಗೆ ಫೀಲ್ ಆಗ್ತದೆ. ಆದರೂ ಕೂಡ ನಾನು ಮತ್ತೆ ಈ ಕೆಲವು ಯೂಟ್ಯೂಬಲ್ಲಿ ಇದೆ, ಅದರ ಬಗ್ಗೆ ಯೂಟ್ಯೂಬಲ್ಲಿ ಎಲ್ಲ ಇದೆ. ಮೀಶೋ ಅವರಿಗೆ ತುಂಬ ಜನಕ್ಕೆ ಬಂದಿದೆ 8 ಲಕ್ಷ 12 ಲಕ್ಷ ಹಾಗೆ. ನಮಗೆ 12,50,000 ಮನಸ್ಸಿಗೆ ಖುಷಿ, ಆದರೆ ಇದು ಸ್ಕ್ಯಾಮ್. ಈಗ ಇವರ ವಾಟ್ಸಪ್ಪಿಗೆ ಏನಾದರೂ ಬಂದಿದೆ ನೋಡುವ. ಇವರು ನಮ್ಮ ದುಡ್ಡು ತೆಗಿಲಿಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಅಕೌಂಟಲ್ಲಿ ಇರೋದು ಎಷ್ಟು ರೂಪಾಯಿ? 764 ರೂಪಾಯಿಗೆ. 764 ರೂಪಾಯಿ. ಒಬ್ಬೋ, ಅಷ್ಟು ಹಣವನ್ನು ಇವರು ಲೂಟ್ಬೋದಾ? ನಾವು ಸ್ವಲ್ಪ ರಿಸ್ಕ್ ತೆಕ್ಕೊಂಡು ಇಲ್ಲ, ಬರಲಿಲ್ಲ. ಸೀರಿಯಸ್ಲಿ ನನಗೊಮ್ಮೆ ಶಾಕ್ ಆಯಿತು. ಅಂದರೆ ನಿಜ ಆಗಿರ್ಬೋದಾ ಹಾಗೆ ಬರ್ತದೆ, ಗೊತ್ತಾಯ್ತು ತಲೆಗೆ. ನಿಜ ಹಣ ಅಂದರೆ 12,50,000 ಅಂದರೆ ದೊಡ್ಡ ಅಮೌಂಟು. ಈ ಸಾಲ ಎಲ್ಲ ಸ್ವಲ್ಪ ಸಂದರ್ಭದಲ್ಲ ಹಾಗೆಲ್ಲ ಮಂಡೆಗೆ ಬಂತು. ಕೊಡುವವ ಕೂಡ ಅವನ ಮುಖ ತೋರಿಸಲಿಲ್ಲ. ಒಂದು ಶಾಪಲ್ಲಿ ಇಟ್ಟು ಹೋಗಿದ್ದಾನೆ. ನಿಮಗೆ ಡೈರೆಕ್ಟ್ ಕೊಡ್ತಾರೋ ಗೊತ್ತಿಲ್ಲ ನನಗೆ, ಮಾತ್ರ ನಮ್ಮ ನಾರ್ಮಲ್ ಪೋಸ್ಟ್ಮ್ಯಾನ್ ಅಲ್ಲ ಅವನು, ಯಾರ ಬೇರೆ ಪರಿಚಯ ಇಲ್ಲ. ಹೊಸ ಫೋನ್ ಮಾಡಿ ಅವನು ಹೇಳಿದೆ, ಇಲ್ಲಾಂದರೆ ಪೋಸ್ಟ್ಮ್ಯಾನ್ ಅವರಿಗೆ ನಮ್ಮದು ಮನೆಯೆಲ್ಲ ಅಡ್ರೆಸ್ ಎಲ್ಲ ಗೊತ್ತಿದೆ, ಡೈರೆಕ್ಟ್ ಬಂದು ಕೊಡ್ತಾರೆ. ಇದು ಇವನು ಒಂದು ಶಾಪಲ್ಲಿಟ್ಟು ನಿಮ್ಮದು ಅಲ್ಲಿ ನಿಮ್ಗೊಂದು ಪೋಸ್ಟ್ ಬಂದಿದೆ ಅಂತ ಹೇಳಿ ಅಲ್ಲಿ ಇಟ್ಟು ಹೋಗಿದ್ದಾನೆ ನೋಡ. ಇಂಥದ್ದೆಲ್ಲ ಗೈಸ್. ಹಾಗಾದರೆ ನಮ್ಮ ವಿಡಿಯೋನ ಇಲ್ಲಿ ಮುಕ್ತಾಯ ಮಾಡ್ತಿದ್ದೇವೆ. ಟಾಟಾ, ಬಾಯ್ ಬಾಯ್.